ಲಕ್ಷ್ಮಿ, ಆ ಮನುಷ್ಯನಿಗೆ ಸರಿಯಾದ ಶಾಸ್ತಿ ಮಾಡದೆ ನೋಡು. ನಿಮ್ ತಾತಂಗ್ ಹೇಳ್ತಾನೆ ಇದ್ದೆ, ಆದ್ರೂ ಸುಮ್ನೆ ನಿಂತ್ಕೊಂಡಿದ್ರು. ಅವರ ನಮ್ ಲಕ್ಷ್ಮವ್ವ ಅಂದ್ರೆ ಸುಮ್ನೆ ಏನ್ರಿ? ಅವ್ರ ತಂಟೆಗ್ ಬಂದ್ರ ಸುಮ್ನೆ ಬಿಡ್ತಿದ್ರೇನೋರಿ. ಅಪ್ಪಾರ ತಂಟೆಗ್ ಬಂದ್ರ ಯಾರ ಆಗಿರ್ಲ್ರಿ ತಮಟೆ ಬಾರ್ಸೇ ಬಿಡುದ್ರಿ. ಸರಿ ಸರಿ, ನೀವು ಹೊರಡಿ. ಅಲ್ಲಮ್ಮ, ನೀನ್ ಇಷ್ಟೊತ್ತಿಗೆ ಕಾಲೇಜಲ್ಲಿ ಇರ್ಬೇಕಾಗಿತ್ತಲ್ವಾ? ಇಲ್ಲೇನ್ ಮಾಡ್ತಾ ಇದೀಯಾ? ಏನು ಕಾಲೇಜಿಗೆ ರಜಾನ ಇವತ್ತು? ಈಗ ಏನಾದ್ರೂ ನಾನು ಕಾಲೇಜ್ ವಿಷಯ ಹೇಳಕ್ ಹೋದ್ರೆ ಆದಿ ನನ್ನ ಬಸ್ ಸ್ಟಾಪಲ್ಲಿ ಬಿಟ್ಟು ಹೋಗಿರೋ ವಿಷಯನೂ ಹೇಳ್ಬೇಕಾಗುತ್ತೆ. ಅದನ್ನ ಹೇಳಿದ್ರೆ ತಾತ ಕೋಪ ಮಾಡ್ಕೋತಾರೆ. ಏನ್ ಮಾಡೋದು ಇವಾಗ? ಏನ್ ಹೇಳಿ? ಯಾಕಮ್ಮ, ಏನು ಹೇಳ್ತಾನೆ ಇಲ್ವಲ್ಲ ನೀನು? ಅದು ತಾತ, ನಾನು ಕಾಲೇಜಿಗೆ ಹೋಗ್ಬೇಕು ಅಂತಾನೆ ಹೊರಟಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡು ತಲೆ ಸುತ್ತ ಬಿದ್ಬಿಟ್ಲು. ಅವಳನ್ನ ಹಾಸ್ಪಿಟಲಿಗೆ ಕರ್ಕೊಂಡ್ ಬಂದಿದ್ದೆ. ಈಗ ಅವ್ರ ಅಪ್ಪ ಅಮ್ಮ ಬಂದ್ರು, ಅದಕ್ಕೆ ಅವಳನ್ನ ಬಿಟ್ಟು ಆಚೆ ಬಂದೆ. ಅಷ್ಟ್ರಲ್ಲಿ ನಿಮ್ಮನ್ನ ನೋಡ್ದೆ ಇಷ್ಟೆಲ್ಲ ಆಯ್ತು. ಲಕ್ಷ್ಮಿ, ನೀನ್ ಯಾಕೆ ಕಾಲೇಜಿಗೆ ನಡ್ಕೊಂಡು ಹೋಗ್ಬೇಕು? ಕಾರ್ ಇದೆಯಲ್ಲ, ನಾವು ನಿನ್ನನ್ನ ಕಾಲೇಜಿಗೆ ಬಿಟ್ಟು ಹೋಗ್ತೀವಿ, ಬಾ. ಹೌದ್ರಿ ಲಕ್ಷ್ಮವ್ವ, ಕಾಲೇಜ್ ತನಕ ನಿಮ್ಮನ್ನ ಬಿಟ್ಟಂಗ ಆಕತಿ. ಹೆಂಗೋ ಅಲ್ಲಿ ಆದಿಯನ್ನರ್ ಇರ್ತಾರಲ್ರಿ, ಅವ್ರನ್ನು ಭೇಟಿ ಆದಂಗ ಆಗ್ತೈತ್ರಿ. ಅದೆಲ್ಲ ಏನು ಬೇಡ. ಅವನು ಇವಾಗ ಆಲ್ರೆಡಿ ಕ್ಲಾಸ್ನ ಅಟೆಂಡ್ ಮಾಡ್ತಿರ್ತಾನೆ. ಸುಮ್ನೆ ಬಂದ್ರೆ ಡಿಸ್ಟರ್ಬಲ್ ಆಗತ್ತೆ. ಬೇಡ ಬೇಡ. ಲಕ್ಷ್ಮಿ, ನಾವೇನ್ ಕಾಲೇಜ್ ಒಳಗಡೆ ಬರಲ್ಲ, ಗೇಟಲ್ಲಿ ನಿನ್ನನ್ನು ಬಿಟ್ಟು ಹೋಗ್ತೀವಿ, ಬಾ. ಅಯ್ಯೋ ಪರವಾಗಿಲ್ಲ ತಾತ, ನೀವು ಈ ಪರಿಸ್ಥಿತಿಲಿ ಅಲ್ಲಿ ತನಕ ಎಲ್ಲ ಬರೋದ್ ಬೇಡ. ನೀವು ಮನೆಗೆ ಹೋಗಿ ಫ್ರೆಶ್ ಆಗಿ, ನಾನು ಆಟೋದಲ್ಲಿ ಹೋಗ್ತೀನಿ. ಸರಿ, ಹುಷಾರ್. ಕೊಡ್ರಿ ಅವರ. ತಗೋರಿ. ವಾ, ಸದ್ಯ ಬಚಾವಾದೆ. ಆದ್ರೆ ಇವನು ಯಾರು? ತಾತನ್ ಮೈ ಮೇಲೆ ಕೆಸರು ಹಚ್ಚಿದ್ದಲ್ದೆ ತಾತಂಗ್ ಅವಮಾನ ಮಾಡ್ಬಿಟ್ಟು ಹೋದ್ನಲ್ಲ.